ಹಲೋ ಫ್ರೆಂಡ್ಸ್, ನಾವಿವತ್ತು ಹೋಗ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯ ಅತಿ ಸುಂದರವಾದ ಪ್ರೇಕ್ಷಣೀಯ ಸ್ಥಳ ಉಂಚಳ್ಳಿ ಫಾಲ್ಸ್. ಶಿರ್ಸಿಯಿಂದ ನೀವೇನಾದ್ರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ಉಂಚಳ್ಳಿ ಫಾಲ್ಸ್ ನ ನಿಮ್ ಬಕೆಟ್ ಲಿಸ್ಟ್ಗೆ ಹಾಕೊಳ್ಳಿ. ಇದು ಕೇವಲ ಶಿರ್ಸಿಯಿಂದ 40 ಕಿಲೋಮೀಟರ್ಸ್ ದೂರ ಇದೆ. ಉಂಚಳ್ಳಿ ಫಾಲ್ಸ್ಗೆ ಹೋಗೋ ದಾರಿ ಅಂತೂ ಸಖತ್ತಾಗಿದೆ. ಸುತ್ತಮುತ್ತಲು ಗ್ರೀನ್ರಿ. ಸಮ್ಟೈಮ್ಸ್ ಹೇಳ್ತಾರಲ್ಲ, ಹೋಗೋ ಡೆಸ್ಟಿನೇಷನ್ಕಿನ್ನ ಆ ಜರ್ನಿ ಚೆನ್ನಾಗಿರುತ್ತಂತ. ನೀವು ಎಂಜಾಯ್ ಮಾಡ್ತೀರಾ? ನಿಜ, ಇವ್ರು ಹೇಳ್ದಂಗೆ ಗ್ರೀನರಿ ಅಂತೂ ಸೂಪರ್ ಆಗಿದೆ. 2 ಕಣ್ ಸಾಲದು ನೋಡೋಕೆ. ಫಾಲ್ಸ್ನ ನೋಡೋಕೆ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಆ ವ್ಯೂ ಪಾಯಿಂಟ್ ಹೋಗಬೇಕು ಅಂದರೆ 500 ಮೀಟರ್ಸ್ ನೀವು ವಾಕ್ ಮಾಡಲೇಬೇಕು. ಬಟ್ ಟ್ರಸ್ಟ್ ಮೀ, ಅದು ವರ್ತ್ ಇಟ್. ವಾವ್, ನೋಡಿ, ಇದೇ ಉಂಚಳ್ಳಿ ಫಾಲ್ಸ್. ಎಷ್ಟು ಮನೋಹರವಾಗಿದೆ ಅಲ್ವಾ? ಅಘನಾಶಿನಿ ಎಂಬ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶಂಕರಹೊಂಡದಿಂದ ಹುಟ್ಟಿ ದಕ್ಷಿಣದಿಂದ ಪಶ್ಚಿಮಾಭಿಮುಖವಾಗಿ ಹರಿದು ಸಿದ್ದಾಪುರ ತಾಲೂಕಿನ ಉಂಚಳ್ಳಿ ಗ್ರಾಮದ ಗಡಿಯಲ್ಲಿ 385 ಅಡಿಗಳು ಅಂದರೆ 116 ಮೀಟರ್ ಎತ್ತರದಿಂದ ಧುಮುಕಿ ರಮಣೀಯ ಉಂಚಳ್ಳಿ ಜಲಪಾತವನ್ನು ನಿರ್ಮಿಸಿದೆ. ಈ ಜಲಪಾತವನ್ನು ಕೆಪ್ಪೆಜೋಗ ಎಂದು ಕರೆಯುತ್ತಾರೆ. ಮುಂದೆ ಈ ನದಿಯು ಪಶ್ಚಿಮ ಘಟ್ಟಗಳ ಶ್ರೇಣಿಗಳ ಮೂಲಕ ಅಡೆತಡೆಗಳಿಲ್ಲದೆ 117 ಕಿಲೋಮೀಟರ್ ಕ್ರಮಿಸಿ ಕುಮಟಾ ತಾಲೂಕಿನ ಅಘನಾಶಿನಿ ಗ್ರಾಮದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನಿಜ ಹೇಳ್ಬೇಕಂದ್ರೆ ಇಂತಹ ಜಾಗಕ್ಕೆ ಒನ್ಸ್ ಇನ್ ಎ ವೈಲ್ ಬಂದ್ರೆ ಮೈಂಡ್ ಫುಲ್ ರೀಸೆಟ್ ಆಗುತ್ತೆ. ನೇಚರ್ ರಿಯಲಿ ಹೀಲ್ಸ್ ಅಲ್ವಾ? ಹಸಿರು ಕಾಡು, ತಂಪಾದ ಗಾಳಿ, ನೀರಿನ ಹೊರೆ, ಒಟ್ಟಾರೆಯಲ್ಲಿ ಇದೊಂದು ಪರ್ಫೆಕ್ಟ್ ವೀಕೆಂಡ್ ಎಸ್ಕೇಪ್. ಏನಂತೀರಾ? ನಿಮಗೂ ನೇಚರ್ ಪ್ಲೇಸಸ್ ಇಷ್ಟ ಆದರೆ ಒಮ್ಮೆ ಉಂಚಳ್ಳಿ ಫಾಲ್ಸ್ಗೆ ತಪ್ಪದೆ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.